ಸ್ವಲ್ಪ ಹೆಡ್ ಆ ಕಡೆ ಹೋದ್ರೂ ನ್ಯಾಚುರಲಾಗಿ ಬಂದುಬಿಡುತ್ತೆ, ಬ್ಯಾಟ್ ಸ್ವಿಂಗ್ ಬಂದುಬಿಡುತ್ತೆ. ಬಟ್ ಇಲ್ಲಿ ನಾವು ಸ್ಟ್ರೈಟ್ ಡ್ರೈವ್ ಆಡಬೇಕು ಅಂದರೆ ಬಿಗ್ಗೆಸ್ಟ್ ಸೀಕ್ರೆಟ್ ಅಂದರೆ ಅದು ನಮ್ಮ ಬ್ಯಾಲೆನ್ಸು ಎಷ್ಟು ಸ್ಟ್ರಾಂಗ್ ಇರ್ತೀವಿ ನಮ್ಮ ಬ್ಯಾಟಿಂಗಲ್ಲಿ ಅಷ್ಟು ಈಸಿಯಾಗಿ ನಮಗೆ ಸ್ಟ್ರೈಟ್ ಡ್ರೈವ್ ಆಡೋದಕ್ಕೆ ಅವಕಾಶ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಬ್ಯಾಲೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇಮ್ಯಾಜಿನ್ ಇನ್ ಸ್ವಿಂಗರ್ ಬರ್ತಿದೆ, ನಾನು ಕವರ್ಸ್ಗೆ ಹೋಗೋದೈತೆ, ಅಲ್ಲಿ ಹೋಗಿದೆ ಅಂದರೆ ನನಗೆ ಇಲ್ಲಿ ಟ್ರ್ಯಾಪ್ ಕಾಲು ಇಲ್ಲಿ ಬಂದುಬಿಡುತ್ತೆ, ತಲೆಯಲ್ಲಿ ಹೋಗುತ್ತೆ, ಅಲ್ಲಿ ಬಂದುಬಿಡುತ್ತೆ. ಕಾಲು ಅಡ್ಡ ಬಂದಾಗ ನನಗೆ ಅಲ್ಲಿ ಅಡ್ಡನೇ ಆಡಬೇಕು ಹೊರತು ಸ್ಟ್ರೈಟಾಗಿ ಆಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ನನ್ನ ಬ್ಯಾಲೆನ್ಸು ನಾನು ಇಲ್ಲಿದ್ದಾಗ ನನ್ನ ಹೆಡ್ಡು ನನ್ನ ಬಾಲ್ನ ಕವರ್ ಮಾಡ್ತಾಯಿದ್ದೀನಿ ಅಂದರೆ ಸ್ಟ್ರೈಟಾಗಿ ವೆಯ್ಟ್ ಮಾಡಿ ಇಲ್ಲೇ ಸ್ಟ್ರೈಟ್ ಡ್ರೈವ್ ಆಡ್ಬೋದು. ಸೊ ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್ ಅಷ್ಟೇ ಇಲ್ಲಿ. ಬಟ್ ಟೆಕ್ನಿಕ್ ವೈಸ್ ಎಸ್ ಸ್ಮಾಲ್ ಕರೆಕ್ಷನ್ಸ್ ಇದ್ದೇ ಇರುತ್ತೆ. ಇಲ್ಲಿ ನಾವು ಕವರ್ಸ್ಗೆ ನಮ್ಮ ಶೋಲ್ಡರ್ ಮತ್ತು ಹಿಪ್ಪಿಂದ ಟರ್ನ್ ಮಾಡಿಕೊಂಡು ಬಾಲ್ ಲೈನ್ಗೆ ನಾವು ಅಲೈನ್ ಮಾಡ್ಕೊಂಡ್ವಿ. ಇಲ್ಲಿ ನನಗೆ ಸ್ಟ್ರೈಟೇ ಇರೋದ್ರಿಂದ ನಾನು ಅಲೈನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಸೆಟಪ್ ಕರೆಕ್ಟಾಗಿದ್ದರೆ ಬಾಲ್ನ ಜಸ್ಟ್ ವೆಯ್ಟ್ ಮಾಡಿ, ಬಾಲ್ನ ಆ ಥರ ಬರೋದಕ್ಕೆ ವೆಯ್ಟ್ ಮಾಡಿ ತಲೆ ಕೆಳಗಡೆ ಆಡಿ ಸ್ಟ್ರೈಟಾಗಿ ಆಡಬೇಕಾಗತ್ತೆ.